ಹಿಂದೂ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ವಿನಾಕಾರಣ ಅವಹೇಳನವನ್ನು ಮಾಡ್ತಾ ಬಹಳ ದೊಡ್ಡ ಪ್ರಮಾಣದ ಷಡ್ಯಂತ್ರವನ್ನು ರೂಪಿಸಿದಂಥ ಗ್ಯಾಂಗಿನ ಆರೋಪಿನೇ ನಿನ್ನೆ ಕೋರ್ಟಿಗೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅತ್ಯಂತ ಆಘಾತಕಾರಿಯಾದಂಥ ಸಂಗತಿ. ನಾನು ವಿಧಾನಸಭೆಯಲ್ಲಿ ಮತ್ತು ನಮ್ಮ ಪಾರ್ಟಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಇದನ್ನು ಪದೇ ಪದೇ ಉಲ್ಲೇಖ ಮಾಡಿದ್ವಿ. ಇದರ ಹಿಂದೆ ಕೇರಳದ ನಂಟಿದೆ, ಬೇರೆ ಬೇರೆ ರಾಜ್ಯದ ನಂಟಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದರ ಬಗ್ಗೆ ಟೀಕೆ ಟಿಪ್ಪಣಿಗಳು ನ್ಯೂಸ್ ಚಾನೆಲ್ಗಳಲ್ಲಿ ಬರ್ತಾ ಇದೆ. ಹಿಂದೂ ಧಾರ್ಮಿಕ ಕ್ಷೇತ್ರವನ್ನು ಅವಹೇಳನ ಮಾಡುವಂಥ ಒಂದು ಹುನ್ನಾರ ಧರ್ಮಸ್ಥಳದ ಮುಖಾಂತರ ಆಗ್ತಾ ಇದೆ ಅನ್ನೋದನ್ನ ನಾವು ಪದೇ ಪದೇ ಉಲ್ಲೇಖ ಮಾಡಿತ್ತು. ನಾವು ಒಂದು ಕಡೆ ಬಂದು SITಯ ಮಧ್ಯಂತರ ವರದಿ ಕೂಡ ಕೊಡಿ ಅಂತ ಕೇಳಿದ್ವಿ. ಇವತ್ತು ನಾನು ಸರ್ಕಾರಕ್ಕೆ ಮತ್ತೆ ಮತ್ತೆ ಆಗ್ರಹ ಮಾಡ್ತೇನೆ. ಇವತ್ತು ನಾನು ಮತ್ತೆ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. SIT ರಚನೆ ಆಗಿ ಇಷ್ಟು ತಿಂಗಳುಗಳು ಕಳೆದರೂ ಕೂಡ ಅದರ ವರದಿಯನ್ನು ತಕ್ಷಣ ಸರ್ಕಾರ ಬಹಿರಂಗ ಮಾಡಬೇಕು. ಇದರ ಹಿಂದೆ ಯಾರ್ಯಾರ ಕೈವಾಡ ಇದೆ ಅನ್ನುವಂಥದ್ದನ್ನು ರಾಜ್ಯದ ಜನರಿಗೆ ತಿಳಿಸ್ಕೊಡ್ಬೇಕಾದಂಥ ಅಗತ್ಯತೆ ಇದೆ. ಆರೋಪಿ SITಯ ಮುಂದೆ ಹೇಳಲಿಕ್ಕಾಗದನ್ನ ಇವತ್ತು ಕೋರ್ಟಿನ ಮುಂದೆ ಹೇಳಿದ್ದಾರೆ ಅಂತಂದ್ರೆ SIT ಯಾವ ರೀತಿಯಾದಂಥ ತನಿಖೆಯನ್ನು ಮಾಡಿತ್ತು? ತಾನು ಈ ರೀತಿ ಬುರುಡೆ ಗ್ಯಾಂಗ್ ಅನ್ನು ಇಟ್ಟುಕೊಂಡು ಈ ರೀತಿ ಹಣದ ಆಮಿಷಕ್ಕೋಸ್ಕರ ಮಾಡಿದೆ ಅಂತೇಳಿ ಆತ SITಯ ಮುಂದೆ ಹೇಳಿದನ ಇಲ್ಲ, ಕೋರ್ಟಿನ ಮುಂದೆ ಹೇಳಿದ್ದಾರೆ ಅಂತಂದ್ರೆ ಅದರ ಹಿಂದೆ ಇರುವಂತ ಹುನ್ನಾರ ಏನು? ಇದೆಲ್ಲದೂ ಕೂಡ ಇವತ್ತು ಸಾರ್ವಜನಿಕ ಚರ್ಚೆಗೆ ಬರಬೇಕಾಗಿದೆ. ಮಾನ್ಯ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಹೇಳಿದ್ರು, ಕಾಸು ಬಿಡದ ತಿಮ್ಮಪ್ಪ, ಮಾತು ಬಿಡದ ಮಂಜುನಾಥ ಅನ್ನುವಂಥ ಮಾತನ್ನ ಅವರು ಉಲ್ಲೇಖ ಮಾಡಿದ್ರು. ನೀವು ಅವತ್ತು ಹೇಳಿದ್ರಿ, ನಾನು ಧರ್ಮಸ್ಥಳದ ಪರವಾಗಿದ್ದೇನೆ ಎನ್ನುವಂಥ ಮಾತನ್ನ ಅವತ್ತು ಹೇಳಿದ್ರಿ. ಹೆಸರಿನಲ್ಲಿ ಶಿವ ಅಂತ ಇಟ್ಕೊಂಡ್ರೆ ಆಗಲ್ಲ. ಇವತ್ತು ಸ್ವತಃ ಧಾರ್ಮಿಕ ಕ್ಷೇತ್ರವಾದಂಥ ಮಂಜುನಾಥ ಸ್ವಾಮಿಯ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಯಾರು ಅವಹೇಳನವನ್ನು ಮಾಡಿದ್ದಾರೆ ಅವ್ರನ್ನ ಒದ್ದು ಒಳಗಾಕಬೇಕಾಗಿತ್ತು ಸರ್ಕಾರ. ಯಾಕೆ ಇಷ್ಟು ತಿಂಗಳುಗಳ ಕಾಲ ಇದನ್ನ ಮೌನವಾಗಿ ಇವತ್ತು ಇದನ್ನ ತಡ್ಕೊಳ್ತಾ ಬಂದಿದೆ? SIT ಯಾರ ಅಡಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ? SIT ಕರ್ನಾಟಕದ ಅಡಿನಲ್ಲಿ ಇದೆಯೋ, ಕೇರಳದ ಅಡಿನಲ್ಲಿ ಇದೆಯೋ, ಅಥವಾ ಇನ್ಯಾರೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೋ ಅನ್ನೋಂಥದ್ದನ್ನ ಬೇರೆ ಬೇರೆ ಸಂಘಟನೆಯ ಮೂಲವನ್ನು ಹುಡುಕ್ಲಿಕ್ಕೆ ಹೊರಟಿರುವಂತ ಗೃಹ ಸಚಿವರು ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿದೆ. ಇವತ್ತು SIT ಯಾರ ಅಡಿನಲ್ಲಿ ಬರ್ತಾ ಇದೆ, SITಯ ತನಿಖೆ ಯಾವ ಹಂತದಲ್ಲಿದೆ ಅನ್ನುವಂಥದ್ದನ್ನು ಇವತ್ತು ಸ್ಪಷ್ಟ ಮಾಡಬೇಕು. ಇದರ ಹಿಂದೆ ಇರುವಂತ ಷಡ್ಯಂತ್ರದ ಬಗ್ಗೆ ನಾವು ಅವತ್ತೇ ಅನುಮಾನವನ್ನು ವ್ಯಕ್ತ ಮಾಡಿದ್ವಿ. ಧರ್ಮಸ್ಥಳ ಆರಂಭ ಮಾತ್ರ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಷಡ್ಯಂತ್ರಗಳು ಇದರ ಹಿಂದೆ ರೂಪಿತ ಆಗುತ್ತೆ ಅನ್ನುವಂಥದ್ದನ್ನು ಅವತ್ತೇ ನಾನು ಹೇಳಿದ್ದೆ. ಹಾಗಾಗಿ ತಕ್ಷಣ ಸರ್ಕಾರ ಇವತ್ತು ಹೇಳಬೇಕು, ಇದರ ಹಿಂದೆ ಯಾರ್ಯಾರು ಅಡಗಿದ್ದಾರೆ, ಎಷ್ಟು ಕೋಟಿ ರೂಪಾಯಿಯ ವ್ಯವಹಾರಗಳು ಇದರ ಹಿಂದೆ ಇದೆ ಎನ್ನುವಂಥದ್ದನ್ನು ಇವತ್ತು ಸ್ಪಷ್ಟ ಮಾಡಬೇಕು. ಮತ್ತು SITಯ ತನಿಖೆಯ ವರದಿಯನ್ನು ಸರ್ಕಾರ ತಕ್ಷಣ ಬಹಿರಂಗ ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹ ಮಾಡ್ತೇನೆ. ಗೊತ್ತಿಲ್ಲ ಯಾರ್ಯಾರ ಹೆಸರಿದೆ ಅನ್ನುವಂಥದ್ದನ್ನು ಸರ್ಕಾರ ಹೇಳಬೇಕು. ನಾವಂತೂ ಏನು ಹೇಳಿದ್ವಿ, ಇದರ ಹಿಂದೆ ನಗರ ನಕ್ಸಲರ ಕೈವಾಡ ಇದೆ, ನಕ್ಸಲ್ ಮುಖವಾಡವನ್ನು ಇಟ್ಟುಕೊಂಡು ಮುಖ್ಯಮಂತ್ರಿಗಳ ಕಚೇರಿನಲ್ಲಿ ಕೆಲವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಾವು ನೇರವಾಗಿ ಹೇಳಿದ್ವಿ. ಇವತ್ತು ಇದರ ಹಿಂದೆ ಯಾರ್ಯಾರಿದೆ ಅನ್ನೋಂಥದ್ದನ್ನು SIT ತನಿಖೆ ಏನು ಮಾಡಿದ್ದಾಗಾರೆ? ಈ ತನಿಖೆ ಹಿಂದೆ ಇರುವಂಥವ್ರನ್ನು ಕೂಡ ಈ ಷಡ್ಯಂತ್ರದ ಹಿಂದೆ ಯಾರಿದೆ ಅನ್ನೋಂಥದ್ದನ್ನು ಕೂಡ SIT ಬಹಿರಂಗ ಮಾಡಬೇಕು. ಅಂತಾರಾಜ್ಯ ಮಟ್ಟದಲ್ಲಿ ಇದರ ಕೈವಾಡ ಇದೆ ಅಂತಂದ್ರೆ ಕರ್ನಾಟಕದ ಪೊಲೀಸರು ಅಂತಾರಾಜ್ಯ ಮಟ್ಟದಲ್ಲಿ ತನಿಖೆಯನ್ನು ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಫಸ್ಟ್ SITಯ ವರದಿಯನ್ನು ಬಹಿರಂಗ ಮಾಡಲಿ, ನಂತರ ಯಾವ ತನಿಖೆಯ ಮುಖಾಂತರ ಇದು ಆಗಬೇಕು ಅನ್ನೋದನ್ನ ವರದಿ ಬಂದ ನಂತರ ಹೇಳ್ತೇವೆ.